ಲೋಕಸಭಾ ಚುನಾವಣೆಗೆ ಆಕ್ಟಿವ್ ಆಗಿದೆ ರಾಜ್ಯ ಬಿಜೆಪಿ ಜಿಲ್ಲಾ ಘಟಕಗಳಿಗೆ ಮಕರ ಸಂಕ್ರಾಂತಿ ಗಿಫ್ಟ್ ಕೊಡಲಾಗಿದೆ. 39 ಜಿಲ್ಲಾ ಘಟಕಗಳಿಗೆ ಜಿಲ್ಲಾಧ್ಯಕ್ಷರನ್ನ ನೇಮಿಸಿದೆ ಈಗ ಬಿಜೆಪಿ. ಅದರಲ್ಲೂ ವಿಜಯೇಂದ್ರ ಅವರು ಆಯ್ಕೆ ಮಾಡಿದ್ದಾರೆ. ಅಂದರೆ ಹೈಕಮಾಂಡ್ನಿಂದಲೂ ಕೂಡ ಸಲಹೆಗಳು ಬಂದಿರುತ್ತೆ, ಆ ಒಂದು ಹಿನ್ನೆಲೆಯಲ್ಲಿ ನಿರ್ಧಾರ ಮಾಡಿರ್ತಾರೆ. ಬಟ್ ಇಲ್ಲಿ ಯಾರ ಕೈ ಮೇಲಾಗಿದೆ ಅನ್ನೋದನ್ನು ಗಮನಿಸೋದಕ್ಕೂ ಕೂಡ ನಾವು ನೋಡಬೇಕಾಗುತ್ತೆ. ವಿಜಯೇಂದ್ರ ಅವರು ಲೋಕಸಭೆಗಾಗಿ ಈಗ ಪಕ್ಷ ಸಂಘಟನೆ ಮುಂದಾಗಿದ್ದಾರೆ. ಮಾಜಿ ಸಚಿವ ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣಗೆ ಸ್ಥಾನ ತಪ್ಪಿದೆ. ಭಾಳ ಆಸೆ ಇಟ್ಕೊಂಡಿದ್ದರು. ಬೆಂಗಳೂರು ದಕ್ಷಿಣ ಅಥವಾ ಕೇಂದ್ರ ಜಿಲ್ಲೆಗೆ ನನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ ಅರುಣ್ ಕೇಳಿಕೊಂಡಿದ್ದರು. ಜಿಲ್ಲಾಧ್ಯಕ್ಷರ ನೇಮಕದಲ್ಲೂ ಕೂಡ ತಮ್ಮ ಆಪ್ತರಿಗೆ ಮಣೆ ಹಾಕಿದ್ದಾರೆ BY ವಿಜಯೇಂದ್ರ. ಜಿಲ್ಲೆಗಳಿಗೆ ಹಳೆಯ ಜಿಲ್ಲಾಧ್ಯಕ್ಷರನ್ನೇ ಮುಂದುವರೆಸಿದ್ದಾರೆ ಈಗ ವಿಜಯೇಂದ್ರ ಅವರು. ಆಪ್ತರಿಗೆ ಮಣೆ ಹಾಕಿದ್ದಕ್ಕೆ ವಿಜಯೇಂದ್ರ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಈಗ ಪಕ್ಷದೊಳಗಡೆ ಕೆಲವೊಂದಿಷ್ಟು ಅಸಮಾಧಾನಗಳು ಮೊದಲೇ ಇದ್ದವು. ವಿಜಯೇಂದ್ರ ಅವರ ಆಯ್ಕೆ ಬಗ್ಗೆ ಕೂಡ ಈಗ ಮಂಡ್ಯ ಆಗಿರ್ಬೋದು, ಚಾಮರಾಜನಗರ, ಜೊತೆಗೆ ಹಾಸನ, ಕೊಡಗು, ದಕ್ಷಿಣ ಕನ್ನಡ, ವಿಜಯಪುರ, ಬಾಗಲಕೋಟೆ, ಹಾವೇರಿ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಹುತೇಕವಾಗಿ ತಮ್ಮ ಆಪ್ತರಿಗೆ ಮಣೆ ಹಾಕಿದ್ದಾರೆ. ಹಿಂದಿರೋರನ್ನೇ ಮುಂದುವರಿಸ್ತಾ ಇದ್ದಾರೆ. ಅರುಣ್ ಸೋಮಣ್ಣ ಅವರು ಕೂಡ ನೋಡಿ, ಅವ್ರ ತಂದೆಗೂ ಯಾವುದೇ ಸ್ಥಾನಮಾನ ಇಲ್ಲ, ಅವ್ರಿಗೇನೋ ಹೈಕಮಾಂಡ್ ಭರವಸೆ ಕೊಟ್ಟು ಕಳಿಸಿದೆ. ಅರುಣ್ ಸೋಮಣ್ಣ ಅವರು ನಿರೀಕ್ಷೆ ಇಟ್ಕೊಂಡಿದ್ರು, ನನಗೆ ಸೆಂಟ್ರಲ್ ಆದರೂ ಕೊಡ್ತಾರೆ, ಬೆಂಗಳೂರು ದಕ್ಷಿಣ ಆದರೂ ನನಗೆ ಅಧ್ಯಕ್ಷನಾಗಿ ಮಾಡ್ತಾರೆ ಅಂತೇಳಿ. ಹಾಗಾಗಿ ಅವ್ರಿಗೆ ಸ್ಥಾನಮಾನಗಳು ಈಗ ಸಿಕ್ಕಿಲ್ಲ. ಸಹಜವಾಗಿ ಅವ್ರಿಗೆ ಬೇಸರ ಇರುತ್ತೆ. ಬಟ್ ಈ ನಡೆ ಇದೆಯಲ್ವ, ಕಾರ್ಯಕರ್ತರಿಗೆ ನೋವುಂಟು ಮಾಡಿದೆ. ಬದಲಾವಣೆ ಆಗಬೇಕಾಗಿತ್ತು. ವಿಜೇಂದ್ರ ಅವರು ಯಾಕೆ ತಮ್ಮ ವೈಯಕ್ತಿಕವಾದಂಥ ಪ್ರತಿಷ್ಠೆಯನ್ನು ಇಲ್ಲಿ ಬಳಕೆ ಮಾಡ್ತಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ. 39 ಜಿಲ್ಲಾ ಘಟಕಗಳಿಗೆ ಅದರಲ್ಲಿ ಬಹುತೇಕವಾಗಿ ತಮ್ಮ ಆಪ್ತರು ಅಥವಾ ತಮ್ಮ ಸಂಬಂಧಿಕರು, ಸ್ನೇಹಿತರಿಗೆ ಅಲ್ಲಿ ಮಣೆ ಹಾಕಿದ್ದಾರೆ.